ಗುಲಗಾಲ ಜಂಬಗಿಯಲ್ಲಿ ಹಬ್ಬದ ವಾತಾವರಣ. ಬಸವೇಶ್ವರ ದೇಗುಲದ ಗೋಪುರ ಹಾಗೂ ಕಳಸಾರೋಹಣ. ಗಣ್ಮನ ಸೆಳೆದ ಸುಂದರ ದೇಗುಲ, ಕುಂಭಾರತಿ ಮೇಳಗಳ ವೈಭವ, ಕಳಸ ಹೊತ್ತು ಸಾಗಿದ ಪರಮ ಭಕ್ತರು, ವಿಶೇಷ ಪೂಜೆ ಪುನಸ್ಕಾರಗಳ ಝೇಂಕಾರ. ಇದು ಮುಧೋಳ ತಾಲೂಕಿನ ಗ್ರಾಮವೊಂದರಲ್ಲಿ ಕಂಡ ಸಡಗರ. ಗುಲಗಾಲ ಜಂಬಗಿ ಗ್ರಾಮದ ಬಸವೇಶ್ವರ ದೇವಸ್ಥಾನಕ್ಕೆ ಗೋಪುರ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ಆಯೋಜನೆಯಾಗಿತ್ತು. ಇಡೀ ಊರಿನ ತುಂಬೆಲ್ಲ ರಂಗು ರಂಗಿನ ವಾತಾವರಣ ಕಂಡುಬಂತು. ಊರಿನ ಎಲ್ಲಾ ಭಕ್ತರು ಸಂಭ್ರಮದಲ್ಲಿ ಭಾಗಿಯಾಗಿದ್ರು. ಬೆಳ್ಳಂಬೆಳಿಗ್ಗೆ ಊರ ಬೀದಿಗಳಲ್ಲಿ ಸಂಚಾರ ನಡೆಯಿತು. ಕಳಸ ಹೊತ್ತ ಭಕ್ತರು ಹೆಜ್ಜೆ ಹಾಕಿದ್ರು. ಕಳಸ ಮೆರವಣಿಗೆಗೆ ಭಕ್ತ ಮಹಿಳೆಯರು ಕುಂಭ ಹಾಗೂ ಆರತಿ ಹಿಡಿದು ಸಾಥ್ ನೀಡಿದ್ರು. ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗಿತು. ವಿವಿಧ ವಾದ್ಯ ಮೇಳಗಳು ಮೆರವಣಿಗೆಗೆ ಮತ್ತಷ್ಟು ಮೆರುಗು ನೀಡಿದ್ವು. ಕಳಸ ಬರುವ ದಾರಿಯುದ್ದಕ್ಕೂ ಭಕ್ತ ಮಹಿಳೆಯರು ನಿಂತು ಪೂಜೆ ಸಲ್ಲಿಸುವ ದೃಶ್ಯ ಕಂಡುಬಂತು. ಸಾಗಿ ಬಂದ ಮೆರವಣಿಗೆ ದೇವಸ್ಥಾನದ ಬಳಿ ಬಂದು ತಲುಪಿತು. ಕಣ್ಮನ ಸೆಳೆಯುವ ದೇವಸ್ಥಾನ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡಿತು. ನೂತನ ಗೋಪುರ ಭಕ್ತರ ಮನಸ್ಸಿಗೆ ಮುದ ನೀಡುವಂತಿತ್ತು. ಸಂಜೆ ದೇವಸ್ಥಾನದಲ್ಲಿ ದೀಪೋತ್ಸವ ಕಾರ್ಯಕ್ರಮ ನಡೆಸಿದ್ರು. ಮಂಗಳಾರತಿಗಳು ನೆರವೇರಿತು. ಬಸವೇಶ್ವರರ ಮೂರ್ತಿ ಭಕ್ತರನ್ನು ಹರಸುವಂತೆ ಕಂಡುಬಂತು. ಪರಮೇಶ್ವರ ಮೂರ್ತಿ ಭಕ್ತರನ್ನು ಬರಮಾಡಿಕೊಂಡಿತು.
ಮರುದಿನ ದೇವಸ್ಥಾನದ ಗರ್ಭಗುಡಿಯಲ್ಲಿ ವಿಶೇಷ ಪೂಜೆ, ರುದ್ರಾಭಿಷೇಕದೊಂದಿಗೆ ಕಳಸ ಪೂಜೆ ನಡೆಸಲಾಯಿತು. ಮಂತ್ರ ಘೋಷಗಳು ಮೊಳಗಿದ್ವು. ಕಳಸಗಳಿಗೆ ಹೂವಿನ ಅಲಂಕಾರ ಮಾಡಲಾಗಿತ್ತು. ಸಕಲ ಧಾರ್ಮಿಕ ವಿಧಾನಗಳ ಮೂಲಕ ಯಾವುದೇ ಚ್ಯುತಿಯಾಗದಂತೆ ನೂತನ ಗೋಪುರದ ಮೇಲ್ಭಾಗದಲ್ಲಿ ಕಳಸಗಳನ್ನು ಪ್ರತಿಷ್ಠಾಪನೆ ಮಾಡಿದ ಗ್ರಾಮವು ಹರ್ಷೋದ್ಗಾರ ವ್ಯಕ್ತಪಡಿಸಿತು. ಭಕ್ತರು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದರು. ಈಗಾಗಲೇ ಗ್ರಾಮದಲ್ಲಿ ಇರತಕ್ಕಂಥ ಎಲ್ಲ ದೇವಸ್ಥಾನವು ಹೊಸದಾಗಿ ಕಟ್ಟಡ ಮತ್ತು ಗೋಪುರ ಕಾರ್ಯಕ್ರಮಗಳು ಎಲ್ಲವೂ ಕೂಡ ನೆರವೇರಿದ್ದು, ಆದರೆ ಬಸವೇಶ್ವರ ದೇವಸ್ಥಾನದ ಒಂದು ಗೋಪುರ ಮತ್ತು ಕಳಸಾರೋಹಣ ಕಾರ್ಯಕ್ರಮ ಇಲ್ಲದೇ ಇರುವುದನ್ನು ಗಮನದಲ್ಲಿಟ್ಟುಕೊಂಡು ಗ್ರಾಮದ ಎಲ್ಲ ಹಿರಿಯರ ನೇತೃತ್ವದಲ್ಲಿ ಇವತ್ತು ಬಸವೇಶ್ವರ ದೇವಸ್ಥಾನ ಮತ್ತು ಕಳಸಾರೋಹಣ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತ್ತು ಮತ್ತು ಎಲ್ಲರ ಸಹಾಯ ಸಹಕಾರದಿಂದ ಭಾಳಷ್ಟು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಜರುಗಿತ್ತು. ಬಳಿಕ ನಡೆದ ಧಾರ್ಮಿಕ ಸಭೆಯಲ್ಲಿ ಮರೆಗುದ್ದಿ, ಶಿರೋಳ, ಗವಿಮಠ ಹಾಗೂ ಬಿದರಿ ಕಲ್ಮಠ ಗುಲಗಾಲ ಜಂಬಗಿ ಶ್ರೀಗಳು ಭಾಗಿಯಾಗಿದ್ರು. ಭಕ್ತರು ಕಾಲಿಗೆ ನಮಸ್ಕರಿಸುವ ದೃಶ್ಯಗಳು ಕಂಡಿತು. ದೇವಸ್ಥಾನದ ಈ ಕಾರ್ಯಕ್ಕೆ ತನು ಮನ ಧನ ಸೇವೆ ಸಲ್ಲಿಸಿದ ಭಕ್ತರಿಗೆ ಸನ್ಮಾನಿಸಿ ಗೌರವಿಸಿದ್ರು. ಗುಲಗಾಲ ಜಂಬಗಿ ಗ್ರಾಮದಲ್ಲಿ ಇವತ್ತು ಬಸವೇಶ್ವರ ದೇವಸ್ಥಾನದ ಒಂದು ಗೋಪುರ ಹಾಗೂ ಕಳಸಾರೋಹಣ ಕಾರ್ಯಕ್ರಮವನ್ನು ಎಲ್ಲ ಗುರು ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಕಾರ್ಯಕ್ರಮ ನೆರವೇರಿತು. ಈ ಒಂದು ಕಾರ್ಯಕ್ರಮದಲ್ಲಿ ಮರೆಗುದ್ದಿಯ ನಿರುಪಾದೇಶ್ವರ ಸ್ವಾಮಿಗಳು ಹಾಗೂ ಗವಿಮಠದ ಒಂದು ಮಹಾಸ್ವಾಮಿಗಳು ಹಾಗೂ ಬಿದರಿ ಕಲ್ಮಠ ಸವದತ್ತಿ ಗುಲಗಾಲ ಜಂಬಗಿಯ ಒಂದು ಮಹಾಸ್ವಾಮಿಗಳ ಒಂದು ಮತ್ತು ಶಿರೋಳದ ಅಜ್ಜನವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಸ್ವಾಮಿಗಳು ಗುಲಗಾಲ ಜಂಬಗಿ ಗ್ರಾಮದ ಭಕ್ತರನ್ನು ಉದ್ದೇಶಿಸಿ ಮಾತನಾಡಿದ್ರು. ಭಕ್ತರ ಈ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಆಶೀರ್ವಚನ ನೀಡಿದ್ರು. ಸುತ್ತಮುತ್ತ 10 ಗ್ರಾಮಗಳ ಭಕ್ತರು ದೈವಿಕ ಕಾರ್ಯಕ್ರಮವನ್ನ ಕಣ್ತುಂಬಿಕೊಂಡ್ರು. ಭಕ್ತರಿಗೆ ಮಹಾಪ್ರಸಾದ ಏರ್ಪಾಡು ಮಾಡಿದ್ರು. ಘಟಪ್ರಭೆ ತೀರದ ಗುಲಗಾಲ ಜಂಬಗಿ ಎಂಬ ಈ ಗ್ರಾಮದ ಕಾರ್ಯ ಮುಧೋಳ ತಾಲೂಕಿನಲ್ಲಿ ಮಾದರಿ ಕಾರ್ಯಕ್ರಮವಾಗಿ ಮೂಡಿಬಂತು. ರನ್ ಟಿವಿ ನ್ಯೂಸ್, ಮುಧೋಳ. ಬಾಗಲಕೋಟ್ ಜಿಲ್ಲೆಯ ಬೀಳಗಿ ತಾಲೂಕಿನ ಬಾಡಗಂಡಿ ಎಂಬ ಪುಟ್ಟ ಗ್ರಾಮದಲ್ಲಿ ಆರಂಭಗೊಂಡ ಎಸ್ಆರ್ ಪಾಟೀಲ್ ಶಿಕ್ಷಣ ಸಂಸ್ಥೆ ಇಂದು ನರ್ಸರಿಯಿಂದ ಪಿಯುಸಿ,
ಬಿಎಸ್ಸಿ ನರ್ಸಿಂಗ್, ಬಿಎಸ್ಸಿ ಅಲೈಡ್ ಕೋರ್ಸಸ್, ಬಿಎಎಂಎಸ್ ಆಯುರ್ವೇದಿಕ್, ಎಂಬಿಬಿಎಸ್ ಒಳಗೊಂಡು ಹೆಮ್ಮರವಾಗಿ ಬೆಳೆದಿದೆ. ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಸತತ 2 ಬಾರಿ ಜಿಲ್ಲೆಗೆ ಹಾಗೂ 4 ಬಾರಿ ತಾಲೂಕಿಗೆ ಪ್ರಥಮ ತಂದುಕೊಟ್ಟ ಹಿರಿಮೆ. ಎನ್ಇಇಟಿ, ಜೆಇಇ, ಕೆಸಿಇಟಿ, ಬ್ಯಾಂಕಿಂಗ್, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ವಿಶೇಷ ತರಬೇತಿ ಒಂದೇ ಸೂರಿನಡಿ ಲಭ್ಯ. ಉತ್ತಮ ಹಾಸ್ಟೆಲ್, ಗುಣಮಟ್ಟದ ಊಟ ಉಪಹಾರ, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಸ್ವಿಮ್ಮಿಂಗ್ ಪೂಲ್, ಇಂಡೋರ್ ಔಟ್ಡೋರ್ ಸ್ಟೇಡಿಯಂ, ಜಿಮ್, ಮ್ಯೂಸಿಕ್ ಕ್ಲಾಸ್, ಚಿತ್ರಕಲಾ ತರಬೇತಿ ಸೇರಿದಂತೆ ಅನೇಕ ಸೌಲಭ್ಯಗಳಿವೆ. ನುರಿತ ಬೋಧಕರು, ಲ್ಯಾಬೊರೇಟರಿ, ಶಾಲಾ ವಾಹನ, ಸುರಕ್ಷತಾ ದೃಷ್ಟಿಯಿಂದ ಸೆಕ್ಯೂರಿಟಿ, ಸಿಸಿಟಿವಿ ಅಳವಡಿಸಲಾಗಿದೆ. ಹಚ್ಚ ಹಸಿರಿನಿಂದ ಕಂಗೊಳಿಸುವ ಕ್ಯಾಂಪಸ್ ವಿದ್ಯಾರ್ಥಿಗಳ ಮನಸ್ಸಿಗೆ ಮುದ ನೀಡುತ್ತೆ. ಅತ್ಯುತ್ತಮ ಶಿಕ್ಷಣಕ್ಕಾಗಿ ಹಿಂದೆ ಸಂಪರ್ಕಿಸಿ ಬಾಪೂಜೆ ವಿದ್ಯಾಸಂಸ್ಥೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.